ನೋಡಿ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ಅದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಡೋರ್ ಕೊಟ್ಟಿದ್ದೀವಿ. ಇಲ್ಲಿ ಉತ್ತರ ಒಂದೇ ಕಡೆ ಕೊಡ್ಲಿಕ್ಕೆ ಅವಕಾಶ ಇರೋದು, ಹಾಗಾಗಿ ಕೊಟ್ಟಿದ್ದೀವಿ. ನೋಡಿ ಈ ಮನೆಗೆ ನಾವು ಇಲ್ಲಿ ಒಂದು ರಕ್ಷಣಾ ಕವಚ ಅಂದ್ರೆ ಕಾಂಪೌಂಡ್ ಪರಿಪೂರ್ಣ ಹಾಕಿಕೊಟ್ಟಿದ್ದೀವಿ. ಹೀಗೆ ಪಕ್ಕದವ್ರದ್ದು ನಿವೇಶನ ಇಲ್ಲಿದೆ. ಈ ಪಕ್ಕದ ನಿವೇಶನ ಇರೋದ್ರಿಂದ ನಾವು ಯಾಕೆ ಕಾಂಪೌಂಡ್ ಹಾಕಿದೀವಿ ಅಂದ್ರೆ ನೋಡಿ ಇವರು ನಿವೇಶನ ಇವ್ರಿಗೆ ಈಶಾನ್ಯ ಬರ್ತದೆ, ಆ ದಿಕ್ಕು ಅವರಿಗೆ ಪಶ್ಚಿಮ ಬರ್ತದೆ. ಇಲ್ಲಿ ಅವರು ಸಂಪ್ ತೆಗೆದಾಗ ಈ ಸಂಪಿನಿಂದ ಬರುವಂತ ಸಂಪು ಅಂದ್ರೆ ನಮ್ಮ ನೀರಿನ ತೊಟ್ಟಿ, ಅಂದ್ರೆ ನಾವು ನೀರನ್ನ ಇದು ಮಾಡ್ಲಿಕ್ಕೆ ಶೇಖರಣೆ ಮಾಡುವಂತ ತೊಟ್ಟಿ, ಇದು ನಮಗೆ ವಾಯುವ್ಯವಾಗಿ ಬರ್ತದೆ. ಈ ದಿಕ್ಕು ತೆಗೆದುಕೊಂಡ್ರೆ ವಾಯುವ್ಯವಾಗಿ ಬರ್ತದೆ. ಇದು ಲೋಪದೋಷಗಳು ಹೇಗೆ ತಂದುಕೊಡ್ತದೆ ಅಂದ್ರೆ ಈ ಮನೆಯವರು ಮನೆಯನ್ನ ಹತ್ತಿರಕ್ಕೆ ಕಟ್ಟಿಕೊಂಡು ಟಚ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಅಡಿ ಜಾಗ ಬಿಡದೆ ಏನಾದ್ರು ಕಟ್ಟಿದಿದ್ರೆ ಅದು ನಮಗೆ ಲೋಪದೋಷ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಮನೆ ಕಟ್ಟಬೇಕು. ಯಾಕೆಂದ್ರೆ ನಾವು ನಮ್ಮ ಮನೆಯನ್ನು ಕಟ್ಟಬೇಕಾದ್ರೆ ಎಲ್ಲಿ ಸಂಪು ಬಂದ್ರೆ ಒಳ್ಳೇದು, ಎಲ್ಲಿ ಬರೆದಿದ್ರೆ ತೊಂದರೆ ಆಗುತ್ತೆ ಅನ್ನೋ ಬಗ್ಗೆ ತಿಳ್ಕೊಂಡಿರ್ಬೇಕು. ನೋಡಿ ಇಲ್ಲೇಕ ನಾವು ಕೊಟ್ಟು ಇದು ಲೋಪದೋಷ ಏನಾಗುತ್ತೆ, ಇವ್ರಿಗೆ ಈಶಾನ್ಯ ಆಯ್ತು, ನಮಗೆ ವಾಯುವ್ಯ ಆಯ್ತು. ಆರ್ಥಿಕ ಸಂಕಷ್ಟ, ಜಗಳ, ವ್ಯಾಪಾರದಲ್ಲಿ ನಷ್ಟ, ಅಕ್ಕಪಕ್ಕದವರು ನಮಗೆ ಶತ್ರುಗಳಾಗ್ಬಿಡ್ತಾರೆ. ಯಾಕೆಂದ್ರೆ ನಾವು ಶತ್ರುತ್ವ ಕಟ್ಕೊಂಡು ಬದುಕಲಿಕ್ಕೆ ಬಂದಿಲ್ಲ. ಹಾಗಾಗಿ ಈ ಜಾಗದಲ್ಲಿ ಸಂಪ್ ಮಾಡ್ಕೊಂಡ್ರೆ ಕಾಂಪೌಂಡ್ ಹಾಕೊಳ್ಳಿ, ಅಥವಾ ಹಾಕಕ್ಕೆ ಅಷ್ಟು ಅವಕಾಶ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಡಿ ಜಾಗ ಬಿಟ್ಕೊಳ್ಳಿ. ಆಗ ಅವರು ಇಲ್ಲಿ ಕಾಂಪೌಂಡ್ ಹಾಕೊಂಡು ಅವ್ರ ಮನೆ ರಕ್ಷಣೆ ಮಾಡ್ಕೊಳ್ತಾರೆ. ಆಗ ಅದಕ್ಕೂ ಇದಕ್ಕೂ ದೋಷ ಆಗೋದಿಲ್ಲ. ಹಾಗೆ ಆ ದಿಕ್ಕಿನಲ್ಲಿ ಬಂದ್ರೆ ಇದು ಬಂದು ನೈಋತ್ಯ ಬರ್ತದೆ, ಅದು ಬಂದು ವಾಯುವ್ಯ ಬಂತು, ನಮಗೆ ವಾಯುವ್ಯ ಆಯ್ತು. ಈಗ ಇಲ್ಲಿ ನಮ್ಮ ಮನೆಗೆ ಇದು ನೈಋತ್ಯ ದಿಕ್ಕಾಗುತ್ತೆ. ನೈಋತ್ಯ ದಿಕ್ಕಾದಾಗ ಇವರು ಸಹ ಈಶಾನ್ಯದಲ್ಲೇ ಸಂಪ್ ಮಾಡಬೇಕಾಗುತ್ತೆ. ಆಗ ನಮಗಿದು ನೈಋತ್ಯ ಬ್ಲಾಕ್ ನಲ್ಲಿ ಸಂಪ್ ಬಂದಾಗ ಈ ಮನೆಯ ಮುಖ್ಯಸ್ಥ ಅಥವಾ ಮನೆಯ ಒಂದು ಆ ಮುಖ್ಯಸ್ಥೆ ಮೇಲೆ ಪ್ರಭಾವವನ್ನು ಬೀರ್ತದೆ. ಮತ್ತೆ ಈ ಲೋಪದೋಷಗಳು ಏನೇನು ಸಮಸ್ಯೆ ಬರುತ್ತೆ ಅಂದ್ರೆ ಆ ಮನೆಯ ಮುಖ್ಯಸ್ಥನಿಗೆ ಅನಾರೋಗ್ಯ, ಗುಪ್ತ ರೋಗಗಳು, ಈಗ ಅನೇಕ ರೀತಿಯ ಆರ್ಥಿಕ ಸಂಕಷ್ಟಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಆಗ್ನೇಯದಿಂದ ನೈಋತ್ಯದಿಂದ ವಾಯುವ್ಯದವರೆಗೂ ನೀವು ಕಾಂಪೌಂಡ್ ಹಾಕೊಳ್ಳಿ. ಕಾಂಪೌಂಡ್ ಹಾಕೊಂಡಾಗ ನಿಮಗೆ ಪರಿಪೂರ್ಣ ಫಲಪ್ರಾಪ್ತಿ ಆಗುತ್ತೆ. ಹಾಗಾಗಿ ಎಲ್ಲೂ ಲೋಪದೋಷ ಮಾಡ್ಕೊಳ್ಬೇಡಿ. ಇಲ್ಲಿ ನಾನು 1.5 ಅಡಿ ಜಾಗವನ್ನು ಬಿಟ್ಟು ಪಶ್ಚಿಮದಲ್ಲಿ ಪೂರ್ಣವಾಗಿ ನಾನು ಮನೆಯನ್ನ ಒಂದು ಆಯಾಸಮ್ಮತವಾಗಿ ಕಟ್ಟಿದ್ದೀನಿ. ಹಾಗೆ ಮನೆಯಲ್ಲಿ ಬಳಸಿದಂತ ನೀರು ನಾನು ಯಾಕೆ ಎಲ್ಲರಿಗೂ ಹೇಳ್ತೀನಿ ಅಂದ್ರೆ ನೋಡಿ ಇದೆಲ್ಲ ಟಾಯ್ಲೆಟ್ ತರ್ಲಿಕ್ಕೋಸ್ಕರ ಬಳಸಿದಂತ ಟಾಯ್ಲೆಟ್ ಎಲ್ಲ ತಂದು ಈ ಜಾಗದಲ್ಲಿ ತೆಗೆದುಕೊಂಡು ನಾವಿಲ್ಲಿ ಮಧ್ಯದಲ್ಲಿ ಆಚೆ ಕೊಟ್ಟಿದ್ದೀವಿ. ಅಂದ್ರೆ ಆ ಕಡೆ ವಾಯುವ್ಯಕ್ಕೂ ಅಲ್ಲ, ಆ ಕಡೆ ಈಶಾನ್ಯಕ್ಕೂ ಅಲ್ಲ, ಮಧ್ಯದಲ್ಲಿ ಕೊಟ್ಟಾಗ ಟಾಯ್ಲೆಟ್ ಅದ್ರ ಪಾಡಿಗೆ ಅದು ಹೋಯ್ತು, ಅದ್ರದ್ದು ಹೋಯ್ತು. ಕಳೆ ಕೊಳೆ ಮನೆ ಅಂದ ಮೇಲೆ ಒಂದು ಕಳೆ ಕೊಳೆ ಇದ್ದೇ ಇರ್ತದೆ. ಮನುಷ್ಯನ ದೇಹದಲ್ಲಿ ಕಳೆ ಕೊಳೆ ಅಂತ ಹೇಗಿರ್ತದೋ, ಕಳೆ ಅಂದ್ರೆ ನಮ್ಮ ಮಲ ಮೂತ್ರಗಳು, ಕೊಳೆ ಅಂದ್ರೆ ನಮ್ಮ ಮೈನಲ್ಲಿರುವಂತ ಕಲಿ, ಇದನ್ನ ನಾವು ಹೇಳ್ತೀವಿ. ಹಾಗೆ ಮನೆಗೂ ಆ ತರ ಇರ್ತದೆ. ಅದು ಯಾವ ಜಾಗದಲ್ಲಿ ಹೋದ್ರೆ ಆ ಮನೆಯ ಮುಖ್ಯಸ್ಥನಿಗೆ ಒಳ್ಳೇದು ಅನ್ನೋದ್ರ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿನಿ. ನೋಡಿ ಬಳಸಿದಂತ ನೀರು, ಮನೆಯಲ್ಲಿ ಮಳೆ ನೀರು ಇರ್ಬೋದು, ಬಳಸಿದಂತ ನೀರು ಇಲ್ಲಿ ನಾನು ಇಲ್ಲೊಂದು ಚೇಂಬರ್ ಕೊಟ್ಬಿಟ್ಟು ಆಚೆಗೆ ನೀರು ಬಿಟ್ಟಿದ್ದೀನಿ. ಇದು ಗಮನದಲ್ಲಿ ಇಟ್ಕೊ. ಯಾಕೆಂದ್ರೆ ನಾನು ಈಶಾನ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಕೆಲವರು ಏನ್ ಮಾಡ್ತಾರೆ, ಅನುಕೂಲಕ್ಕೋಸ್ಕರ ದೊಡ್ಡ ಪೈಪ್ ಹಾಕಿದ್ರೆ ಆಗುತ್ತೆ, ಲೆಂತ್ ಪೈಪ್ ಜಾಸ್ತಿ ಬರ್ತದೆ, ಖರ್ಚು ಬರ್ತದೆ ಅಂತ ಉಳಿತಾಯ ಮಾಡ್ಲಿಕ್ಕೆ ಹೋಗ್ತಾರೆ, ಲೋಪದೋಷಗಳ ಮೈ ಮೇಲೆ ಹೇಳ್ಕೊಳ್ತಾರೆ. ಹಾಗಿದ್ದಾಗ ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ನಿಮ್ಮ ಮನೆಯಲ್ಲಿ ಬಂದಂತ ಆ ಟಾಯ್ಲೆಟ್ ಎಲ್ಲ ಅಂದ್ರೆ ಮಲಮೂತ್ರಗಳು ಯಾವ ಇದಕ್ಕೆ ಹೋಗ್ಬೇಕು, ಇದನ್ನು ಸಹ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಯಾಕೆಂದ್ರೆ ನೋಡಿ ಈಶಾನ್ಯದಲ್ಲಿ ಕಾಂಪೌಂಡ್ ಬಿಟ್ಟು ಇಲ್ಲಿ ವಿಶಾಲವಾಗಿ ಉತ್ತರ ಮತ್ತು ಉತ್ತರ ಈಶಾನ್ಯ ಬೆಳೆದಿರುವಂತ ನಿವೇಶನ, ನಂದು ಉತ್ತರ ಈಶಾನ್ಯ ಬೆಳೆದಿರುವಂತ ನಿವೇಶನ. ಹಾಗಾಗಿ ನಮಗೇನಾಯ್ತು ಅಂದ್ರೆ ಇದು ಒಂದ್ ರೀತಿ ವಿಶೇಷವಾಗಿ ನಮಗೆ ಅಗಲವಾದಂತ ಜಾಗ ಸಿಕ್ತು. ಇದನ್ನ ಗಮನದಲ್ಲಿ ಇಟ್ಕೊಂಡು ಮನೆ ಕಟ್ಟಿ. ಮನೆ ಬೇಕು ನಿಜ ದೊಡ್ಡದು, ನಂದು 30/50 ನಿವೇಶನ ಇದು. ಯಾಕೆಂತಂದ್ರೆ ನಮಗೆ ಬೇಕು, ಆಯ ಬಂದ್ರೆ ವಾಸ್ತು ಬರಲ್ಲ, ವಾಸ್ತು ಬಂದ್ರೆ ಆಯ ಬರಲ್ಲ. ಆದ್ರೆ ನಾವು ಸುತ್ತ ಮನೆಗೆ ನೋಡಿ ಮೇಲ್ಗಡೆ ಮನೆಯನ್ನು ನೋಡಿ, ಎಲ್ಲ ಮನೆಗೂ ನಾನು ಕಾಂಪೌಂಡ್ ಯಾಕೆ ಕೊಟ್ಟಿದ್ದೀನಿ, ನನಗೆ ಈ ದೊಡ್ಡ ಮನೆ ಕಟ್ಟಿ ದೊಡ್ಡದಾಗಿ ಬಾಡಿಗೆ ತೆಗೆದುಕೊಂಡು ಅಲ್ಲಿ ಲೋಪದೋಷಗಳಾದಾಗ ನಮಗೆ ಬಂದಂತ ಬಾಡಿಗೆ ಲಾಸ್ಟ್ಗೆ ನಮ್ಗೆ ಅನಾರೋಗ್ಯಕ್ಕೆ ಅಥವಾ ಎಲ್ಲೋ ಒಂದು ಪಾಲಾಗುತ್ತೆ. ಅದೇ ನಾವು ವಾಸ್ತುಸಮ್ಮತವಾಗಿ ಕಟ್ಟಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಗಳಿಸಲೇಬೇಕು ಅಂತ ಇಲ್ಲ, ಇಲ್ಲೇ ಒಂದು 5,000 ಬಾಡಿಗೆ ಕಡಿಮೆ ಬರಬಹುದು ಇಷ್ಟು ಮನೆ ಕಟ್ಟುವಾಗ. ಬಟ್ ನಾವು ಹೊರಗಡೆ ಸಂಪಾದನೆ ಮಾಡ್ತೀವಿ, ನಮಗೆ ಹಣದ ಮೂಲ. ಹಾಗೆ ಪ್ರತಿಯೊಂದು ಮೂಲ ದಾರಿಗಳು ನಮಗೋಸ್ಕರ ರಸ್ತೆ ತೆರೆಸ್ಕೊಡ್ತದೆ ಈ ಮನೆ. ಯಾಕೆಂದ್ರೆ ಮನೆ ಕಟ್ಟುವಾಗ ನೀವು ಎಷ್ಟೇ ಬಜೆಟ್ ಅಲ್ಲಿ ಕಟ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಮರ ಹಾಕ್ತೀರಿ, ಯಾವ ಗ್ರಾನೈಟ್ ಹಾಕ್ತೀರಿ, ಅಥವಾ ನೀವು ಯಾವ್ಯಾವ ಒಂದು ಡಿಸೈನ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಇಂಪಾರ್ಟೆಂಟೇ. ಅಂದ್ರೆ ನೀವು ಹೇಗೆ ಬೇಕಾದ್ರೂ ಕಟ್ಕೊಳ್ಳಿ. ನೀವು ಕಾಸ್ಟ್ಲಿ ಎಲ್ಲಾರು 500 ಅಲ್ಲ 1000 ರೂಪಾಯಿ ಗ್ರಾನೈಟ್ ಹಾಕೊಳ್ಳಿ, ಅಥವಾ ನೀವು 100 ರೂಪಾಯಿಂದ ಗ್ರಾನೈಟ್ ಹಾಕೊಂಡ್ರು ತೊಂದರೆ ಇಲ್ಲ. ಆದ್ರೆ ಆಯಾಸಮ್ಮತವಾಗಿ ವಾಸ್ತುಸಮ್ಮತವಾಗಿ ಮನೆಯನ್ನು ಕಟ್ಟಿ. ನೋಡಿ
ಇದು ನಮ್ಮ ಮನೆಗೆ ನಾನು ಕಾಂಪೌಂಡ್ ಹಾಕೊಂಡಿದ್ದೀನಿ. ಇಲ್ಲಿ ಇದು ನನ್ನ ಕ್ಷೇತ್ರಫಲ, ಈ ನನ್ನ ಕ್ಷೇತ್ರ. ಉದಾಹರಣೆಗೆ ಈ ನಿವೇಶನ ನನ್ನದು, ನನ್ನ ಹೆಂಡತಿ ಹೆಸರಿನಿಂದ ಇಲ್ಲಿ ಏನೇ ಅಡೆತಡೆಗಳಾದ್ರು, ಏನೇ ಲೋಪದೋಷಗಳು ಬಂದ್ರು, ಫಲ ಬಂದ್ರು ನಾನೇ ಊಟ ಮಾಡಬೇಕು, ಫಲ ಬಂದಿಲ್ಲ ಅಂದ್ರೂ ಅದನ್ನ ನಾನು ಅನುಭವಿಸ್ಬೇಕು. ಅಂದ್ರೆ ಕರ್ಮ ಫಲ ಅಂತ ಹೇಳ್ತೀವಿ. ಹಾಗಾಗಿ ನಮಗೆ ಬೆಳವಣಿಗೆ ತಂದು ಕೊಡೋದಾಗ್ಲಿ, ಹಣ ತಂದು ಕೊಡೋದಾಗ್ಲಿ, ನೇಮು ಫೇಮು ತಂದು ಕೊಡೋದಾಗ್ಲಿ, ಈ ಜಾಗ ಬಿಟ್ರೆ ಪಕ್ಕದವ್ರ ಮನೆ ಜಾಗ ನಮಗೆ ಕೊಡಲ್ಲ. ಹಾಗಾಗಿ ಅದು ಅವ್ರ ಫಲ, ಇದು ನನ್ನ ಫಲ. ಇಲ್ಲಿ ನಾನು ಏನೇ ಅನುಭವಿಸ್ಲಿ ಅದು ಏನೇ ಗಳಿಸ್ಲಿ ನಾನು ನನ್ನ ಕುಟುಂಬದವರೇ ಅನುಭವಿಸ್ಬೇಕು. ಕಷ್ಟ ಇರಲಿ ಸುಖ ಇರಲಿ, ಅದು ಬೇರೆಯವ್ರು ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ನಿಮ್ಮ ನಿವೇಶನಕ್ಕೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಕ್ಷೇತ್ರದಲ್ಲಿ ಫಲ ಬೇಕು ಅಂದ್ರೆ ಕಾಂಪೌಂಡ್ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ, ದೊಡ್ಡದು ಮನೆ ಬರಲಿ, ಬಾಡಿಗೆ ಜಾಸ್ತಿ ಬರಲಿ, ವಯಸ್ಸಾದ್ಮೇಲೆ ನಮಗೆ ಬಾಡಿಗೆ ಬಂದ್ರೇನು ಅದರಲ್ಲಾದ್ರೂ ಬದುಕ್ತೀವಿ. ಯಾಕೆ? ಭಗವಂತ ನಮ್ಗೆಲ್ಲ ಇಟ್ಟಿದ್ದಾನೆ, ಅದನ್ನ ನಾವು ಅನುಭವಿಸ್ಬೇಕು. ಆಯ್ತಾ? ನಮ್ಮ ಮನೆಗೆ ಬಂದಂತ ಬಾಡಿಗೆದಾರರು ಇದ್ದಾರೆ, ಅವರೆಲ್ಲ ಹೊರಗಡೆ ಹೋಗಿರ್ಬೇಕು. ಅವ್ರಿಗೆ ನೋಡಿ 2 ದಿಕ್ಕಿನ ಬಾಗ್ಲು ಮಾಡಿಕೊಟ್ಟಿದ್ದೀನಿ. ಇದನ್ನು ಯಾಕೆ ನಿಮ್ಮನ್ನ ಮಾಡಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಇಲ್ಲಿ ಬಾಡಿಗೆ ಕೊಡೋರು ಸಹ ಅವರು ತೃಪ್ತಿಯಾಗಿರ್ಬೇಕು, ಅವರು ಸಮೃದ್ಧಿ ಆಗ್ಬೇಕು. ಹಾಗಾಗಿ ಬನ್ನಿ ಮೆಟ್ಲು ನೋಡೋಣ. ಈಗ ನೋಡಿ, ಆಗ್ನೇಯದಲ್ಲಿ ನಾನು ಮೆಟ್ಲು ಕೊಟ್ವಿ ಅಂದ್ರೆ, ಆಗ್ನೇಯದಲ್ಲಿ ಮೆಟ್ಲು ಉಚ್ಚು ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಕೊಡಬಾರ್ದು. ಇದು ಗಮನದಲ್ಲಿ ಇಟ್ಕೊಳ್ಳಿ. ಈಶಾನ್ಯದಲ್ಲಿ ಕೊಟ್ಟಾಗ ಆ ಮನೆಯ ಗಂಡು ಮಕ್ಕಳು ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಹಣವನ್ನ ಕಳೀತಾ ಇರ್ತಾರೆ, ಅಥವಾ ಹೇಳಿದ ಮಾತು ಕೇಳೋದಿಲ್ಲ. ಇವೆಲ್ಲ ಸಮಸ್ಯೆಗಳು ನೋಡಿ. ನೆಕ್ಸ್ಟ್ ಬರೋಣ, ಇನ್ನೊಂದು ಬಾಡಿಗೆ ಮನೆ. ಆದ್ರೆ ಗ್ರೌಂಡ್ ಫ್ಲೋರ್. ನನಗೆ ಪಾರ್ಕಿಂಗ್ ಅವಶ್ಯಕತೆ ಏನು ಇರ್ಲಿಲ್ಲ, ಯಾಕೆಂದ್ರೆ ವಿಶಾಲವಾಗಿ ರೋಡ್ ಇದೆ, ನಮ್ದು ವೆಹಿಕಲ್ ನಿಂತ್ಕೊಳ್ಳಿಕ್ಕೆ. ಹಾಗಾಗಿ ನಾನು ಕೆಳಗಡೆ ಪಾರ್ಕಿಂಗ್ ಏನು ಮಾಡಿರ್ಲಿಲ್ಲ. ಇಷ್ಟು ಜಾಗ ನಾನು ಇಲ್ಲಿ ಬಿಟ್ಟಿದ್ದೀನಿ ನೋಡಿ. ಇದು ಒಂದು ಬಾಡಿಗೆ ಮನೆ. ಈ ಮನೆಗೂ ಸಹ ನಾನು ಪೂರ್ವದಲ್ಲಿ ಡೋರ್ ಕೊಟ್ಟಿದ್ದೀನಿ. ಪೂರ್ವದಲ್ಲಿ ಡೋರ್ ಕೊಟ್ಟೋದ್ರಿಂದ ಈ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಇದು. ಹಾಗೆ ಬನ್ನಿ ನೋಡಿ, ಈ ಮನೆಗೂ ಸಹ ಇಲ್ಲೊಂದು ಉತ್ತರದಲ್ಲಿ ಡೋರ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಡಬಲ್ ಬೆಡ್ರೂಮ್. ಹಾಗಾಗಿ ಉತ್ತರದಲ್ಲಿ ಡೋರ್ ಕೊಡೋದೇನಕ್ಕೆ ಅಂದ್ರೆ, ಈ ಮನೆಯವರು ಬಂದವರು ಸಮೃದ್ಧಿ ಆಗ್ಲಿ ಅಂತ. ಹಾಗೆ ಮುಂದೆ ಬನ್ನಿ. ಸೇಮ್ ಆಸ್ ಇಟ್ ಈಸ್. ಈ ಮನೆನೂ ಅಷ್ಟೇ, ನಮ್ದು ಸಿಂಗಲ್ ಬೆಡ್ರೂಮು, ಉತ್ತರದಲ್ಲಿ ಅವಕಾಶ ಇದೆ, ಡೋರ್ ಕೊಟ್ಟಿದ್ದೀನಿ ನೋಡಿ. ಇದಕ್ಕೂ ಸಹ ಕಾಂಪೌಂಡ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲೂ ಸಹ ಕಾಂಪೌಂಡ್ ಕೊಟ್ಟಿದ್ದೀನಿ ನಾನು ನೋಡಿ. ಇಲ್ಲೆಲ್ಲ ಇದು ನಾನು ಕಾಂಪೌಂಡ್ ಈ ಕಡೆ ಒಂದಡಿ ಜಾಗ ಬಿಟ್ಕೊಂಡಿದೀವಿ, ಓಡಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ ಇರ್ಬೋದು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಈ ಮನೆಗೂ ಸಹ ಲೋಪದೋಷಗಳು ಬರಬಾರ್ದು. ಯಾಕೆ? ಒಂದೊಂದು ಫ್ಲೋರ್ಗೆ ಕಾಂಪೌಂಡ್ ಕೊಡಿ ಅಂತಂದ್ರೆ, ಈ ಮನೆಯವರು ಬಂದಾಗ ಇವ್ರಿಗೂ ಯಾವುದೇ ಲೋಪದೋಷಗಳು ಬರಬಾರ್ದು. ಈ 3 ಮನೆ ನಮ್ದೇ ಆಗಿರ್ಬೋದು, ಬಟ್ ಅವ್ರು ಬಾಡಿಗೆ ಕೊಡ್ತಾರೆ. ಆ ಕೊಟ್ಟಂತ ಹಣ ನಮಗೆ ಎಲ್ಲೋ ಒಂದ್ ಕಡೆ ಉಳಿತಾಯ, ಶೇಖರಣೆ ಆಗ್ಬೇಕು. ಅಂದ್ರೆ ಉತ್ತಮವಾದಂತ ಕೆಲಸಕ್ಕೆ ಉಪಯೋಗ ಆಗ್ಬೇಕು. ಅವರು ಖುಷಿಯಿಂದ ಕೊಡ್ತಾರೆ, ಈ ಮನೆಗೆ ಬಂದ್ಮೇಲೆ ಚೆನ್ನಾಗಾದ್ವಿ ಅಂತ. ಹಾಗಿದ್ದಾಗ ನೀವು ಮನೆ ಕಟ್ಟುವವರು ನೋಡಿ ಕಟ್ಟಿ ಅಂತ ನಾನು ಹೇಳ್ತೀನಿ. ನಾನು ಬಿಟ್ಟಿದ್ದೀನಿ ಅಂತ ನೀವು ಬಿಡ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಆಯಸಮ್ಮತವಾಗಿ, ವಾಸ್ತುಸಮ್ಮತವಾಗಿ ಮನೆಯನ್ನ ಕಟ್ಟಿ ಅಂತ ನಾನು ಹೇಳ್ತೀನಿ. ಈ ಮನೆಯೂ ಸಹ 2 ಮನೆ ಬಾಡಿಗೆ ಮನೆ. ಈ ಮನೆಗೂ ಸಹ ಇದು ಪೂರ್ವ ಈಶಾನ್ಯದ ರೋಡ್ ಕುತ್ತಾಗುತ್ತೆ. ಈ ಮನೆಗೆ ಬಂದವ್ರಿಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಹಾಗೆ ಈ ಕಡೆ ಹೋದ್ರೆ ದಕ್ಷಿಣ ಆಗ್ನೇಯದ ರೋಡ್ ಕುತ್ತು, ತುಂಬಾ ಒಳ್ಳೆಯದು ಆ ಮನೆಗೂ ಸಹ. ಹಾಗಾಗಿ ನಾವೇನ್ ಮಾಡ್ತೀವಿ, ರೋಡ್ ಕುತ್ತು ಕೆಲವು ಉತ್ತಮ ಫಲಗಳನ್ನು ತಂದು ಕೊಟ್ರೆ, ಕೆಲವು ಮಧ್ಯಮ ಫಲಗಳು ತಂದು ಕೊಡ್ತಾರೆ. ಹಾಗೆ ರೋಡ್ ಕುತ್ತನ್ನ ನೋಡಿ ಗಮನಿಸಿ ತಗೊಳ್ಬೇಕು. ನಿಮ್ ನಿವೇಶನಕ್ಕೆ ತೊಂದರೆ ಆಗುವಂತ ಕುತ್ತುಗಳಿದ್ರೆ ದಯವಿಟ್ಟು ತಗೊಳ್ಳಿಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ಗೊತ್ತಿಲ್ಲದೆ ತೆಗೆದುಕೊಂಡಿದ್ರೆ ಅದಕ್ಕೆ ಕಾಂಪೌಂಡ್ ಹಾಕೊಳ್ಳಿ. ಕಾಂಪೌಂಡ್ ನಿಮ್ಮ ರಕ್ಷಣಾ ಕವಚ. ಹಾಗೆ ನಿಮಗೆ ಉತ್ತಮ ಫಲ ಬೇಕು ಅಂದ್ರೆ ಉತ್ತಮವಾದ ರೋಡ್ ಕುತ್ತಿ ನಿವೇಶನ ತಗೊಳ್ಳಿ. ಇಲ್ಲ ನಮಗೆ ಮಧ್ಯಮ ಫಲ ಬೇಕು ಅಂತಂದ್ರೆ ನೀವು ಗೊತ್ತಿಲ್ಲದೆ ಯಾಮಾರು ಹೋಗಿರ್ತೀರಿ. ಹಾಗೆ ಇಲ್ಲಿ ಬರೋದಾದ್ರೆ, ಇದು ನಾನು ವಾಸ ಮಾಡ್ತಿರುವಂತ ಮನೆ. ಇದು 3 ಬೆಡ್ರೂಮ್ ಮನೆ. ನಮಗೋಸ್ಕರ ಪುಟ್ಟದಾಗಿ, ಚೊಕ್ಕವಾಗಿ, ಆಯಸಮ್ಮತವಾಗಿ, ವಾಸ್ತುಸಮ್ಮತವಾಗಿ ಕಟ್ಟಿದ್ದೀನಿ ನೋಡಿ. ಈ ಮನೆಗೆ ವಿಶಾಲವಾದಂತ ನೋಟ. ಯಾಕೆ ನಾನು ಮೇಲ್ಗಡೆ 2nd ಫ್ಲೋರಿಗೆ ಬಂದೆ ಅಂದ್ರೆ, ಪೂರ್ವ ಈಶಾನ್ಯದ ನೋಟ, ಹಾಗೆ ಉತ್ತರ ಈಶಾನ್ಯದ ನೋಟ, ಹೀಗೆ ಪರಿಸರ ಮತ್ತೆ ನೋಡಿ ಗಾಳಿ ಬೆಳಕು. ವಿಶೇಷವಾಗಿ ನೋಡಿ, ನಾವು ಇಲ್ಲಿ ಕಾಂಪೌಂಡ್ ಬಿಟ್ಟಿದ್ದೀವಿ, ಕೆಳಗಡೆ ಮನೆಗೆ ಹೇಗೆ ಬಿಟ್ಟಿದ್ದೀವಿ ಆಸ್ ಇಟ್ ಇಸ್ ಹಾಗೆ ಬಿಟ್ಟಿದ್ದೀವಿ. ಹಾಗೆ ಇಲ್ಲೂ ನಾನು ಪಶ್ಚಿಮದಲ್ಲೂ ಕಾಂಪೌಂಡ್ ಬಿಟ್ಟಿದ್ದೀನಿ ನಾನು. ನೋಡಿ, ಇಲ್ಲೂ ಸಹ ನಾನು ನಮ್ಮ ಮನೆಗೆ ರಕ್ಷಣಾ ಕವಚ ಬೇಕು ಅಂತ ಕಾಂಪೌಂಡ್ ಬಿಟ್ಟಿದ್ದೀನಿ ನೋಡಿ. ಅಲ್ಲಿವರೆಗೂ ಬಿಟ್ಟಿದ್ದೀನಿ. ಹಿಂದಿನ ಆ ಕಡೆನೂ ದಕ್ಷಿಣದಲ್ಲೂ ಬಿಟ್ಟಿದ್ದೀನಿ, ಪಶ್ಚಿಮದಲ್ಲೂ ಬಿಟ್ಟಿದ್ದೀನಿ,
ಈ ಕಡೆ ಉತ್ತರದಲ್ಲೂ ಕಾಂಪೌಂಡ್ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ಪ್ರತಿ ಮನೆಗೂ ಅದರದ್ದೇ ಆದಂತ ಒಂದು ಎನರ್ಜಿ ಶಕ್ತಿ ಇರ್ತದೆ. ಆ ಎನರ್ಜಿ ಶಕ್ತಿಗೆ ಅನುಸಾರವಾಗಿ ನಾವು ಮನೆಯ ಕಾಂಪೌಂಡ್ ಬಿಡ್ಲಿಕ್ಕೆ ಬೇಕು. ಯಾಕೆಂತಂದ್ರೆ ನಮ್ಮ ದೇಹಕ್ಕೆ ಬಟ್ಟೆ ಎಷ್ಟು ಇಂಪಾರ್ಟೆಂಟು, ನಮ್ಮ ಮನೆಗೆ ರಕ್ಷಣಾ ಕವಚವಾಗಿ ಕಾಂಪೌಂಡ್ ಇಂಪಾರ್ಟೆಂಟ್. ಎಷ್ಟೋ ಜನ ಕಾಂಪೌಂಡ್ ಕಟ್ಟಿಲ್ಲ, ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ತಾರೆ. ಹಾಗಿದ್ದಾಗ ಸಂತೋಷವಾಗಿ ನೋಡಿ, ಈ ನಾನು ಮೊದಲೆಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಂತರ ತುಂಬಾ ನಮ್ಮ ಅಣ್ಣ ತಮ್ಮದಿರು ಇರ್ತಾರೆ ಪಾಪ, ಮನೆಗೆ ಬರ್ಬೇಕು ಅಂದ್ರೆ ಮನ್ಸಾಗೋದಿಲ್ಲ, ಏನೇನೋ ಯೋಚನೆಗಳು ಬರ್ಲಿಕ್ಕೆ ಪ್ರಾರಂಭ ಆಗಿರ್ತದೆ. ಯಾಕೆಂದ್ರೆ ಅಲ್ಲಿ ಏನೋ ಲೋಪದೋಷಗಳು, ಪಾಪ ಅವ್ರು ಕೆಟ್ಟವ್ರಲ್ಲ, ಆದ್ರೆ ನನಗೂ ಮೊದಲು ಹಾಗೆ ಆಗ್ತೈತಿ. ಯಾಕಪ್ಪ ಮನೆಗೆ ಹೋಗ್ಬೇಕು, ಹೆಂಗೆ ಇಷ್ಟು ಬೇಗ ಸಮಯ ಹೋಗುತ್ತಲ್ಲ ಅಂತ ಅನಿಸ್ತಾ ಇದೆ. ಬಟ್ ಇವಾಗ ನನಗೆ ಸಮಯ ಸಾಕಾಗ್ತಿಲ್ಲ ಕೆಲಸ ಮಾಡ್ಲಿಕ್ಕೆ. ಯಾಕೆ ಸಾಕಾಗ್ತಿಲ್ಲ ಅಂದ್ರೆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದೆ ಈ ಮನೆ. ಯಾಕೆಂದ್ರೆ ಈ ಮನೆಗೆ ಬಂದು ನಾನು 1.5 ವರ್ಷ ಆಯ್ತು ಗೃಹಪ್ರವೇಶವನ್ನು ಮಾಡಿ. ನಾವಿಲ್ಲೇ ಪಕ್ಕದಲ್ಲಿ ಇನ್ನೊಂದು ಮನೆ ಬಾಡಿಗೆಗೆ ಇದ್ಕೊಂಡು ಆ ಮನೆಯನ್ನ ಕಟ್ಟಿದ್ವಿ. ಈ ಮನೆ ಕಟ್ಟಲಿಕ್ಕೆ ನನಗೆ ಹತ್ತತ್ರ 2.5 ವರ್ಷದ ಮೇಲೆ ತಗೊಳ್ತು. ನಾನು ಎಲ್ಲರೂ ನಮ್ಮ ಲೇಔಟಲ್ಲಿ ಮನೆ ಕಟ್ಟಿದ್ರು, ನಾನು ಕಟ್ಟಬೇಕಾದ್ರೆ ನನ್ನ ಹತ್ರ ಹಣ ಇದ್ದಿದ್ದು ಕಡಿಮೆ. ಬಟ್ ನಾನು ನಿಧಾನ ಕೆಲಸ, ಅಂದ್ರೆ ಯಾವುದೇ ಬ್ಯಾಂಕ್ ಲೋನಿಗೆ ಹೋಗ್ಲಿಲ್ಲ, ಬೇರೆಯವರಿಂದ ಹಣ ಸಹಾಯವಾಯಿತು, ಅದನ್ನು ಮಾಡಿ ನಾನು ಮನೆಯನ್ನ ಕಟ್ಟಿದ್ದು. ಎಲ್ಲೂ ನನಗೆ ಬಡ್ಡಿ, ಅಯ್ಯೋ ತಿಂಗಳಾಗ್ತಿದ್ದಂಗೆ EMI ಕಟ್ಟಬೇಕು ಅನ್ನೋ ಒತ್ತಡ ಇಲ್ಲ, ಅಥವಾ ಯಾರ ಹತ್ರ ಬಡ್ಡಿ ತಂದಿದೀವಿ ಅವರು ಕೇಳೋಂತ ಸಾಲ ಇದೆ. ನಾನು 40 ಲಕ್ಷ ಸಾಲ ಮಾಡಿದೆ, ಕೈ ಸಾಲ ಮಾಡಿದೆ, ಅಂದ್ರೆ ಇಂಟ್ರೆಸ್ಟ್ ಇಲ್ಲದೆ ನಾನು ಸಾಲ ತೆಗೆದುಕೊಂಡು ಈ ಮನೆಯನ್ನು ಕಟ್ಟಿದೆ. ಕಟ್ಟಿದ ಮೇಲೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಎಲ್ಲೇ ಹೋದ್ರು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅನ್ನಿಸ್ತದೆ. ಹಾಗೆ ನಿಮ್ಗೆ ಯಾರಿಗಾರು ಆ ಥರ ಅನಿಸ್ತೇ ಇರೋದಿಲ್ಲ, ಬಟ್ ಕೆಲವ್ರಿಗೆ ಇರ್ತದೆ. ಹಾಗಂತ ಹೇಳ್ತಾ ನೋಡಿ, ನನ್ನ ಮನೆಯೂ ಸಹ ಉತ್ತರದಲ್ಲಿ ಒಂದು ಪ್ರವೇಶ ದ್ವಾರ ಕೊಟ್ಟಿದ್ದೀನಿ. ಯಾಕೆ ಉತ್ತರದಲ್ಲಿ ಕೊಡಬೇಕು, ಪೂರ್ವದಲ್ಲಿ ಕೊಡಬೇಕು? ಮನೆಯ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಫಲವನ್ನ ತಂದು ಕೊಡ್ತದೆ ಈ ಮನೆ. ಅಥವಾ ಈ ಒಂದು ಇದನ್ನ ತೆಗಿಲೇಬೇಕು ಅಂತ ಇಲ್ಲ, ಇರಬೇಕು. ಇದು ಹೆಣ್ಣಿನ ಸ್ಥಾನ, ಉತ್ತರ ಬಂದು ಮಾತೃಸ್ಥಾನ, ಪೂರ್ವ ಬಂದು ಪಿತೃಸ್ಥಾನ. ಇದು ನೆನ್ಪಿಟ್ಕೊಳ್ಳಿ. ಹೆಣ್ಣು ಮಕ್ಕಳು ಅನ್ಯೋನ್ಯವಾಗಿ, ಆರೋಗ್ಯವಾಗಿ, ಖುಷಿಯಾಗಿ, ಸಮೃದ್ಧಿಯಾಗಿರ್ಬೇಕು ಅಂದ್ರೆ ಉತ್ತರದ ನೋಟ, ಉತ್ತರದ ಒಂದು ಓಡಾಟ ಇರಬೇಕು. ದಕ್ಷಿಣದ ಮನೆಯವರಾದ್ರೆ ದಕ್ಷಿಣ ಆಗ್ನೇಯದ ಒಂದು ನೋಟ, ಹಾಗೆ ದಕ್ಷಿಣ ಆಗ್ನೇಯದಲ್ಲಿ ಒಂದು ಪ್ರವೇಶ ದ್ವಾರ ಇರಬೇಕು. ಪಶ್ಚಿಮ ದ್ವಾರ, ಪಶ್ಚಿಮ ವಾಯು. ಯಾಕೆ ಇದನ್ನೆಲ್ಲ ಓಪನ್ ಆಗಿ ಹೇಳ್ತೀನಿ, ನನಗೆ ಗೊತ್ತು. ಯಾವುದೋ ಮುಚ್ಚಿಕ್ಕಿದ್ರೆ ಇದರಿಂದ ನನಗೇನು ಫಲ ಬರೋದಿಲ್ಲ. ಸತ್ಯವನ್ನ ಸತ್ಯವಾಗಿ ಹೇಳಬೇಕು. ಸತ್ಯವನ್ನ ಮುಚ್ಚಿಕೊಂಡು ಅಸತ್ಯ ಆಡೋದ್ರಿಂದ ಅದು ಭಗವಂತ ನಮ್ಮನ್ನ ಮುಂದೆ ಏನ್ ಮಾಡ್ತಾನೋ ಗೊತ್ತಿಲ್ಲ. ಕಲ್ತಿರೋ ವಿದ್ಯೆ ಕಲಿಸ್ಬೇಕು. ನಂತರ ಎಷ್ಟೋ ಜನ ನೊಂದಂತವ್ರಿದ್ದಾರೆ. ಆ ನೊಂದಂತರ ಬಾಳಿನಲ್ಲಿ ನಾನೊಂದು ಇವತ್ತು ದೀಪ ಆಗಿದ್ದೀನಿ, ಆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬೇಕು. ಇದು ನನ್ನ ಒಂದು ಗುರಿ, ನನ್ನ ಒಂದು ದಯೆ. ಹಾಗೆ ಇಷ್ಟೊಂದು ವಿಶಾಲವಾಗಿದೆ ನೋಡಿ, ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರ್ತದೆ, ಪರಿಸರ ಎಷ್ಟು ಚೆನ್ನಾಗಿದೆ. ಹಾಗೆ ಈ ತರ ನನ್ನ ಒಂದು ಸುಂದರ ಮನೆಯನ್ನ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮನೆ, ಹಾಗಾಗಿ ಇದನ್ನ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಮೇಲೆ ನನ್ನ ಆಫೀಸ್ ಮಾಡಿದ್ದೀನಿ, ಬನ್ನಿ ಮೇಲೆ ಆಫೀಸ್ಗೆ ಹೋಗೋಣ.